ಸ್ಪೆಷಲ್ ಮೂಮೆಂಟ್ ಭಾಳ ಸಮೀಪ ಬರತೈತಿ. ಪ್ರೀತಿಲೇ ಒಂದು ಹೊಸ ಇರ್ಕಲ್ ಸಸ್ಪೆನ್ಸ್ ಹೋಗ್ತೈತಿ. ಮತ್ತೆ ಆಲ್ಮೋಸ್ಟ್ ಹಿಂಗ್ ನಿನ್ ಸೈಜ್ ಅದಂಗ ಆಗೈತಿ. ವೆಲ್ಕಮಿಂಗ್ ಮಾಡೋದೈತಿ, ಒಂದ್ ದೊಡ್ಡ ಫಂಕ್ಷನ್ ನಡೆದೈತಿ ಮನೆ ಐತಿ. ಹಿಂಗೈತಿ ನೋಡ್ಸ್ರಿ, ನಾವ ಕುಣ್ಸತ್ರ ಕುಂಡ್ರಂಗಿಲ್ಲ. ಯಾರ್ರಿ ಸಾಮಾನ್ ಇಡೋನು ಆ ಕಡೆ ಎಲ್ಲ ಎಲ್ಲಾರು ಕೂಡ ಚಲ್ ಬಿಡ್ರಿ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಒಂದು 4-5 ದಿನ ಫುಲ್ ಗ್ಯಾಪ್ ತೊಗೊಂಡಿದ್ನಿ. ಒಂದು 4-5 ದಿನ ಏನೂ ವ್ಲಾಗ್ ಮಾಡೋಕ್ಕೆ ಪಾಸಿಬಲ್ ಆಗಲಿಲ್ಲ. ಸೊ ಫೈನಲಿ ಇವತ್ತು ಮತ್ತೆ ವ್ಲಾಗ್ ಮಾಡಕತ್ತೀನಿ. ಸೊ ಈಗ ನಾವು ಮಧ್ಯಾಹ್ನ ಎಷ್ಟು ಗಂಟೆ ಆಗೈತಿ? ಆಲ್ಮೋಸ್ಟ್ 3-3:30 ಆಗೈತಿ. ಈಗ ನಾನು ಮತ್ತು ವಿನಯವರು ಮಾರ್ಕೆಟ್ಗೆ ಹೊಂಟೀವಿ. ಯಾಕಂದ್ರೆ ನಮ್ಮ ಸ್ಪೆಷಲ್ ಮೂಮೆಂಟ್ ಭಾಳ ಸಮೀಪ ಬರತೈತಿ ಮತ್ತು ನಮ್ಮ ಸಾನೂನ್ ಬರ್ತ್ಡೇ ಬರಾಕತ್ತೈತಿ. ಸೊ ಹೀಗಾಗಿ ಅದಕ್ಕಾಗಿ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗೈತಿ. ಆ್ಯಕ್ಚುಲಿ ಭಾಳ ದೊಡ್ಡ ಲಿಸ್ಟ್ ಐತಿ. ಒಂದೇ ದಿನದಾಗ ಹೋದ್ವಿ ಅಂದ್ರೆ ಭಾಳ ಹೈರಾಣ ಆಗ್ತೈತಿ ಮತ್ತು ಅಷ್ಟೆಲ್ಲ ಕಂಪ್ಲೀಟು ಆಗಂಗಿಲ್ಲ. ಮತ್ತು ಬಿಸಿಲು ಸಿಕ್ಕಾಪಟ್ಟಿ ಐತಿ. ಹೀಗಾಗಿ ನಾವು ಹೆಂಗೆ ಮಾಡತ್ತೀವಿ ಅಂದ್ರೆ ಯಾವಾಗ ಮಾರ್ಕೆಟ್ಗೆ ಹೋಗಿರ್ತೀವಿ ಅವಾಗವಾಗ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರಾಕತ್ತೀವಿ. ಸೊ ಇವತ್ತು ನಮ್ಮ ಸಾನೂಂದು ಬರ್ತ್ಡೇ ಡ್ರೆಸ್ ತೊಗೋಬೇಕಂತ ವಿಚಾರ ಮಾಡೀನಿ. ಆಮೇಲೆ ಸ್ವಲ್ಪ ಸಾನುಗೆ ಸ್ಕೂಲ್ ಒಳಗೆ ಬರ್ತ್ಡೇ ಸೆಲಿಬ್ರೇಟ್ ಮಾಡ್ಕೊಳ್ಳಿ. ಅವರೆಲ್ಲ ತಮ್ಮ ಫ್ರೆಂಡ್ಸ್ಗೆ ಅಂದರೆ ಏನು ಟೋಟಲ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಆ್ಯಸ್ ಅ ರಿಟರ್ನ್ ಗಿಫ್ಟ್ ಅಂತ ಏನಾರು ವಸ್ತು ಅದು ಕೊಡ್ತಾರೋ. ಸೊ ಹಂಗೇನಾರೇ ಕೊಡೋಕ್ಕೂ ಏನಾದರೂ ವಸ್ತು ತೊಗೋಬೇಕಂತ ವಿಚಾರ ಮಾಡೀನಿ. ಆ್ಯಕ್ಚುಲಿ ಪ್ರತಿ ವರ್ಷ ನಮ್ಮ ಸಾನೂನ್ ಬರ್ತ್ಡೇ ಶಾಪಿಂಗ್ ವ್ಲಾಗ್ ನೀವೆಲ್ಲರೂ ನೋಡ್ತೀರಿ. ಈ ವರ್ಷವೂ ನಮ್ಮ ಸಾನೂನ್ ಕರ್ಕೊಂಡನ ಹೋಗಿ, ಅಂದ್ರೆ ಪ್ರತಿ ಸಲ ನಾ ಸಾನೂನ್ ಕರ್ಕೊಂಡನ ಹೋಗ್ತೀನಿ. ಆಕಿನ ಮಾಪಿಂದನ ಡ್ರೆಸ್ ಹಾಕಿ ಎಲ್ಲ ನೋಡ್ಕೊಂಡನ ತೊಗೊಂಬರ್ತೀವಿ. ಸೊ ಈ ಸಲನೂ ಆಕಿನ ಕರ್ಕೊಂಡನ ಹೋಗಬೇಕು ಅಂದ್ರೆ ಆಕಿಗೆ ಒಂದು ಸ್ವಲ್ಪ ವೀಕ್ನೆಸ್ ಬಂದೈತಿ ಮತ್ತು ಸ್ವಲ್ಪ ಫೀವರ್ ಬಂದವು. ಔಷಧ ಹಾಕೀನಿ, ಓಕೆ ಅದಾಳು. ಬಟ್ ಏನಾಗ್ತೈತಿ ಅಂದರೆ ಈಗ ಸದ್ಯ ಗಾಳ್ಯಾಗ ಕರ್ಕೊಂಡು ಹೋಗೋದು ಮತ್ತು ಹೊರಗೆ ಅಡ್ಡಾಡೋದು ಅದರಿಂದ ಮತ್ತು ಜಾಸ್ತಿ ಆಗೋದ್ರಕ್ಕಿಂತ ವಿನಯವರು ಬ್ಯಾಡ ಅನ್ನತ್ತಾರೋ. ಆಕಿದು ಯಾವ ಇದ್ದಿದ್ದು ಡ್ರೆಸ್ದು ಸೈಜ್ ನೋಡು, ಅದರ ಪ್ರಕಾರ ಒಂದು ಅಂದಾಜು ಮೇಲೆ ತೊಗೊಂಡು ಬರೋನು ಅಂತ ಅನ್ನಕತ್ತಾರು. ಸೊ ಹೀಗಾಗಿ ಹಂಗಾರ ಥಿಂಕ್ ಮಾಡಿ ನಾನು ವಿಚಾರ ಮಾಡ್ಕೊಂಡೀನಿ. ಮತ್ತು ಆಕಿಗೆ ಒಂದು ಸ್ವಲ್ಪ ಬಳಿ ತರೋದೈತಿ. ಸೊ ಒಂದು ಬ್ಯಾಂಗಲ್ ಸೈಜು ತೊಗೊಂಡೀನಿ. ಸೊ ಸಾನು, ಆರ್ ಯು ಎಕ್ಸೈಟೆಡ್ ನಾನು ನಿನಗೆ ಏನು ತೊಗೊಂಬರ್ತೀನಿ ಅಂತ ನೋಡಕ್ಕೆ? ಸೊ ಫುಲ್ ಡಲ್ ಆಗ್ಯಾಳು, ಯಾಕಂದ್ರೆ ಫೀವರ್ ಭಾಳ ಜೋರು ಬಂದಿದ್ದು ಮುಂಜಾನೆ. ಆ್ಯಕ್ಚುಲಿ ಇವತ್ತು ನನ್ನ ಪ್ಲ್ಯಾನ್ ಇತ್ತು ಬೇರೆನ ಆಗೈತೆಲ್ಲ ಬೇರೆನ. ಬಟ್ ಏನು ಮಾಡೋದು, ಇಟ್ಸ್ ಓಕೆ. ಈಗ ಎಲ್ಲ ಸಣ್ಣ ಮಕ್ಕಳು ಅಂದ್ಕೊಳ್ಳೆ ಅಲ್ಲೇ ಇಲ್ಲೇ ಆಡ್ತಾವು, ಸ್ಕೂಲ್ಗೆ ಅದು ಹೋಗ್ತಾವುದು. ವೈರಲ್ ಇನ್ಫೆಕ್ಷನ್ ಅನ್ನೋದು ಇದ್ದೇ ಇರ್ತೈತಿ. ಡಾಕ್ಟರ್ಸ್ ಅಂತಾರು ಪ್ಯಾನಿಕ್ ಆಗಬೇಡ್ರಿ, ವೈರಲ್ ಏನಿರ್ತೈತಿ 1-3 ಡೇಸ್ ಹಂಗೆ ಆಗ್ತೈತಿ, ಆಮೇಲೆ ಆರಾಮ ಆಗ್ತಾರೋ ಅಂತ. ಸೊ ಸಾನುಗೂ ಎಲ್ಲ ಉಣ್ಸೋದು ತಿನ್ಸೋದು ಆಗೈತಿ. ಚಿಕ್ಕಂದು ಎಲ್ಲ ಆಗೈತಿ. ಚಿಕ್ಕನು ಆ್ಯಕ್ಚುಲಿ ಮಲ್ಕೊಂಡಾನು. ಸೊ ಅದ ನಾನು ಅವ್ನು ಮಲ್ಕೊಂಡು ಹೇಳೋದ್ರೊಳಗನ ವಾಪಸ್ ಬರಬೇಕು ಅಂತ ಐತಿ. ಇವ್ರದ್ದು ಹಾದಿ ಕಾಯಕತ್ತೀನಿ ರೀ. ಆಯ್ತಿಲ್ಲ, ಜಲ್ದಿ ಬರ್ರಿ. ಚಿಕ್ಕುಂದ ತೋರಿಸ್ರ ಇಲ್ಲ ತೋರಿಸ್ರಲ್ಲ. ಹಾಂ ಕ್ಯೂಟ್ ಆಗಿತ್ಲಕ್ಕ ಎಕ್ದಮ್. ಹಾಕೋಬೇಕು ಅವ್ನು ಚಂದ ಹೆಂಗೆ ಕರೆ. ಇಷ್ಟೆಲ್ಲ ಗುದ್ದಾಡಿದಕ್ಕೆ ನಾಡಿ ಎರಡೂ ಮಾಡೈತಲ್ಲ. ಇಲಾಸ್ಟಿಕ ಬೆಟ್ರ್ ಅಡ ಅವಂಗ ಆದರೂ ಕರೆ. ನಿಮ್ದ ಬೇಡ ಬಿಚ್ಬೇಡ್ರಿ ನಿಮ್ದು. ಹಾಂ ಆಯ್ತಾಯ್ತು. ಮಸ್ತ್ ಅನ್ನಿಸ್ತತ್ಲ, ಸಾಫ್ಟ್ ಎಕ್ದಮ್. ಹರಿತದ ಕಟ್ ಆಗ್ತದ. ಇಲ್ಲಿ ಮಸ್ತ್ ಕಾಣೋದು ಕಟ್ ಆದ್ರೆ ಮುಗೀತು ನೋಡಿ. ಕಿತ್ನಾ ಭಯ್ಯ? ಇಲ್ಲಿ ಕರೆ ಲುಕ್ ಭಾರಿ ಬರ್ತೈತೆ. 80 ಒಂದ ಸಾಕ್ಲಾ? ಇದು ಒಂದು ಸಾಕು. ಮತ್ತೇನು ನೋಡತ್ತೀನಿ? ಚಾಕ್ಲೇಟ್ ಐತಿ. ಚಾಕ್ಲೇಟ್ ಕಾಣೋದು. ಬ್ಲ್ಯಾಕ್ ಇಲ್ಲ, ಚಾಕ್ಲೇಟ್ ಐತೆ. ಹೌದು, ಸ್ವಲ್ಪ ದೊಡ್ಡದು ಅನ್ಸದ ನಂಗೆ. ಆಲ್ಮೋಸ್ಟ್ ಹಿಂಗೆ ನಿನ್ನ ಸೈಜ್ದ ಅದಂಗೆ ಆಗೈತಿ ಗಕ್ಕಿ. ಇದು ನಡೀತೈತ್ಲ, ಇದು ನಡೀತೈತಿ.
ಇದು ಬೇಕಾದ್ರೆ ಸೈಡ್ ಇಡ್ತೀನಿ. हे जरा साईडला असू दे. ಒಂಥರ ಡಿಫ್ರೆಂಟ್ ಐತೆ ಅದು. ಪ್ರಿಂಟೆಡ್ ಒಳಗೆ ಇದು ನಡೀತೈತಿ. ಇದು ಭಾರಿ ಐತಿ ರೀ, ಒಂದಕ್ಕಿಂತ ಒಂದು ಪ್ಯಾಟರ್ನ್ ಭಾರಿ ಅದಾವ. ಹಾಂ ಶ್ರೀ ಇವು ನೋಡು ಮಸ್ತ್ ಅದಾವು. ಒಂಥರ ಏನದ ಅವು ಏನದಾವ ಮುಂದೆ ಗುಂಗ್ರು ಗೆಜ್ಜೆ ಏನು ಡಿಫ್ರೆಂಟ್ ಅದಾವ ನೋಡಿ, ಎಕ್ದಮ್ ಛಳ ಛಳ ಆವಾಜ್ ಮಾಡ್ಕೋತ. ನೀ ಎಲ್ಲಿ ಅಡ್ಡಾಡ್ರು ಗೊತ್ತಾಗತ್ತೆ ನಂಗೆ. ತೋಣನ್ ಕರ್ನ ತೋಣು ಏನು ಬೇರೆ ನೋಡ್ತಿ ಯಾವ್ದಾರೆ ಕರ್ನ ಮಸ್ತ್ ಮಸ್ತ್ ಅದ ನೋಡ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಅದಾವ. ಬೆಸ್ಟ್ ಅವ್ ಶೂಸ್ ಬೆಸ್ಟ್ ಖರೇನ. ಅಲ್ಲ ನಿನ್ ತಲೆ ಮೇಲೆ ಬಿತ್ತು ಬಾಲ್ ಆಡತ್ತೀರಿ ಟಿಂಗ್ ಆತು. ಶಾನ್ವಕ್ಕ ಆರಾಮದ್ಲ ಹೌದಿಲ್ಲ ಅವಾಗೆ? ಅಯ್ಯೋ ಹೆಂಗ್ ಹೋಗಿದದ ಸಾವಕಾಶವಾಗಿದೆ. ಏನಕ್ಕ ಹೆಂಗ್ ಜೋರ್ ನಗ್ತಾನು. ಯವ್ವಾ ಪಪ್ಪನ್ ಮುಖಕ್ಕೆ ಬಡಿತಿತ್ತು ಸೋನು. ಏ ಏನಿದೆ ಹಿಂಗ 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 ಹಿಂಗ್ ಕೊಂಡ್ರುದು? ಯಾಡ್ರಿ ಅವ್ ಸಾಮಾನು ಇಡೋನು ಆ ಕಡೆ ಎಲ್ಲ. ಹಾ ಅವ್ ಸಾಮಾನೆಲ್ಲ ಆ ಕಡೆ ಇಡೋನು. ಪ್ಲೇ ಏರಿಯಾ ಮಾಡಿಬಿಟ್ಟಿರ್ ಪ್ಲೇ ಏರಿಯಾ. ಚಿಕ್ಕು ಇಲ್ಲಿ ಸಾಮಾನೆಲ್ಲ ಇಡೋನು. ನೋಡಿಲ್ಲ ಹೆಂಗಾಗೈತಿ? ಹಾ ನೋಡಿಲ್ ಚಿಕ್ಕು ಎಲ್ಲ ಹೆಂಗಾಗೈತಿ? ಪ್ಲೇ ಏರಿಯಾ ಮಾಡಿಬಿಟ್ಟಿರ್ಲ ಇದನ್ನೆಲ್ಲ ತೆಗದ. ಇಕ್ಕೋ ಆಗತ್ತತೆ ವಾಯ್ಸ್. ಇಕ್ಕೋ ಆಗತ್ತತೆ. ಕರೆಕ್ಟ್. ತೋರ್ಸು 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 ವಾಚ್. ಓ ವಾವ್, ಟೈಮ್ ಎಷ್ಟಾಗೈತಿ ಹೇಳು? ಹಾಂ ಟೈಮ್ ಎಷ್ಟಾಗೈತಿ? 10 ಆಗೈತಿ. ಅವ್ವ ನಾವು ವಾಚ್ ಹಾಕೊಳ್ಳೋಣ, ತಾನು ವಾಚ್ ಹಾಕೊಳ್ಳೋದು ಹೌದಿಲ್ಲ? ತೋರ್ಸು. ಸ್ಪೈಡರ್ ಮ್ಯಾನ್ ಸ್ಪೈಡರ್ ಮ್ಯಾನ್. ನೋಡು ಹಾಕು ಚಿಕ್ಕು. ಅರೆ ನೋಡುನು, ನೀ ಹಾಕೊಂಡು ಗೊತ್ತಾಗಲ್ಲ ಪೋ. ನೋಡಿಲ್ಲ ಹೊಸ ಶೂಸ್, ಹೊಸ ನೀನ ಬೇಡಿದ. ಮತ್ ಬೇರೆ ಯಾವ್ದು ನೋಡುನ? ನೀವು ಪ್ರತಿ ಸಲ ಹಿಂಗ ಮಾಡ್ತಾನ. ಅಲ್ಲ ಸೈಜ್ ನೋಡಂಗಿಲ್ಲ. ತಗೊಂಡೈತಿ. ಒಂದ್ ಮನಿಗ್ ಹೋಗೋಣ ಚಲೋ ಮಾಡ್ತಾನ ಹಾಕೊಳಕ್. ಚಿಕ್ಕು ಏನ್ ಬೇಕು? ಈ ಕಡೆ ಬಾ. ಅವ್ನ ಬೈಕ್ ಇದ್ದಂಗೆ ತಗೊಂಡು. ಚಿಕ್ಕು ಈ ಕಡೆ ಬಾ. ಚಿಕ್ಕು ಬಾ ಇಲ್ಲಿ. ನೋಡಿಸ್ರಿ ಬಟ್ ಹಿಂದೆ ಒಂದು ಬಟ್ ಹೋಗ್ತೈತೆ. ಇಲ್ಲಲ್ಲ? ಮತ್ತೆ ಇದ್ರು ನಡೀತೈತೆ, ಒಂದು ಸ್ವಲ್ಪ ದೊಡ್ಡದೇ ಇರಲಿ. ಹಾಕೋ. ಹಾ ಆ ಬೈಕ್ ಮೇಲೆ ಕೊಂಡ್ರಕ್ಕೆ ಬಾ. ಹಾ ವಾ ಕೊಂಡ್ರಿ ಚಿಕ್ಕ. ಅಯ್ಯ ಹುಡುಗ ತಿಳಿದ ಬಾ. ಕೊಂಡ್ರ ಬಾ. ಹಾ ಕೊಂಡ್ರ ಏರ ಹಿಂಗೈತೆ ನೋಡ್ಸ್ರಿ. ನಾವ ಕುಣ್ಸತ್ರ ಕೊಂಡ್ರಂಗಿಲ್ಲ.
ಏನು ಚಿಕ್ಕು ಏನು ಚಾಲು ಆಗೋತು ಚಿಕ್ಕು ಈ ಕಡೆ ಬಾ ಚಿಕ್ಕು ಚಿಕ್ಕು ಈ ಕಡೆ ಬಾ ಒಟ್ಟು ಪೊಲೀಸ್ ಗಾಡಿ ಅದಲ್ಲ ಯಾವ್ದೋ 23 ಇರ್ಲಿ 23 ಇರಲಿ 22 ಎಕ್ದಮ್ ಕಟಾನ್ ಕಟ್ಟಿ ಅದಾವ ಹೌದು ಪರ್ಫೆಕ್ಟ್ ಅದ ಫಿಟ್ಟಿಂಗ್ ಅಲ್ಲಿ ಬೇಡ ಅದಕ್ಕೆ ನಾ ಕುರ್ಚಿ ಕೊಡಕತ್ತಿದ್ನಿ ರೀ ಅಂತ ಮಮ್ಮಿ ನೀವು ಒಂದೊಂದು ಸ್ವಲ್ಪ ಹಿಡಿ ಬರ್ರಿ ನಾ ಇವ್ರಿಗೆ ನಿಮಗೆ ಕಟ್ ಮಾಡ್ಕೊಡ್ತೇನೆ ಸೀದಾ ಹಿಡಿದಿಲ್ಲ ಆ ಕಡೆ ಕುಂದ್ರ ಅಜ್ಜಿ ಹಿಡ್ತಾರ ನಿಂಗೆ ಬರಂಗಿಲ್ಲ ಎಲ್ಲಾರು ಕೂಡ ಚಲ್ ಬಿಡ್ರಿ ಅವ ಹಿಡಿಯಕ್ ಕೊಡಂಗಿಲ್ಲ ಯಾರಿಗೂ ಅದಲ್ಲ ಜಗ್ ಬತ್ತ ಜಗ್ ಜಗ್ಗ ಜಗ್ಗ ಇಲ್ಲಿ ಹಾ ಜಗ್ಗೀಗ ಹಾ ಬರತ್ತಾವಿಲ್ಲ ಜಗ್ಗು ಜಗ್ ಹಿಂಗ ಜಗ್ ಬಂದು ನೋಡಿ ಬಂದು ಹಾ ನೋಡ ಜ್ಯೂಸ್ ಜಗ್ ಬೇಕು ಜ್ಯೂಸ್ ಈಗ ರೀಸೆಂಟ್ಲಿ ಚಿಕ್ಕು ಒಟ್ಟ ಈಗ ದಿನ ಒಂದೊಂದು 700 ಕುಡಿಬೇಕು ಅವಂಗ ಒಟ್ಟ 700 ಕೊಟ್ರನ ಸಮಾಧಾನ ಸ್ವಲ್ಪ ಮ್ಯಾಲೆ ಎತ್ತಿ ಹಿಡಿಬೇಕು ಚಿಕ್ಕು ಮತ್ತ ಒತ್ತಬಾರ್ದು ಒತ್ತರ ಬರಂಗಿಲ್ಲ ಸಾನು ಕುಡಿಯತಿಲ್ಲ ವೆರಿ ಗುಡ್ ತಾಕತ್ ಬರ್ತೈತೆ ಅದರ್ಲೆ ಸಾನು ಹಾ ಮ್ಯಾಲ್ ಕೂತ್ ಹಿಡಿ ವೆರಿ ಗುಡ್ ಚಿಕ್ಕು ಹಾ ಅವನ ಕುಡಿತಾನ ಅವಂಗ ಏನೋ ಇದ್ನ ಆತತ್ ನೋಡು ಬರವತ್ತಾನ ಆತನ ಅವ ಅದ್ ನಾವು ಒತ್ತತಾನಲ್ಲ ಮಡಿ ಬಾಡಿ ಬಾಡಿ ತೋರ್ಸತ್ತಾರು ನೀ ಕೊಕೊನಟ್ ವಾಟರ್ ಕುಡಿ ನಿಂದು ಬಾಡಿ ಆಗ್ತದ ಅವ್ ನೀರ್ ಎಕ್ಸಾಕ್ಟ್ಲಿ ಎಲ್ಲದವಲ್ಲ ಅಲ್ಲಿ ಹಿಡಿದ್ ಕೊಡ್ಬೇಕು ಅವಂಗ ಅವ ಏನ್ ಮಾಡ್ತಾನು ಪೂರಾ ಕೆಳಗಿಂತನ ಒತ್ತಿ ಬಿಡ್ತಾನ ನಾನು ಅದು ಆತು ಪ್ಲಸ್ ಕೈಲೇನು ಒತ್ತಾನ ಭಾಳ ಪಿತಕ್ ಆಗ್ತದ ಅದ ವೆರಿ ಗುಡ್ ಚಿಕ್ಕ ಜ್ಯೂಸ್ ಕುಡಿಯೋಣ ಹೆಂಗ್ ಮಾಡ್ತೀನಿ ಕೈ ಹೆಂಗ್ ಮಾಡ್ತಿ ಮಾಡು ಫ್ರಾಗ್ ಹಚ್ಚುನು ಆಯ್ತು ತಗೋ ಹಾಸ್ತೀನಿ ಕುಡಿ ಫಸ್ಟ್ ಬಿಟ್ಟಂದ್ರೆ ಮತ್ತೆ ಸರಿತದ ವೆಲ್ಕಮ್ ಟು ದ ನೆಕ್ಸ್ಟ್ ಡೇ ನಿನ್ನೆ ಆ್ಯಕ್ಚುಲಿ ಮಾರ್ಕೆಟ್ಗೆ ಹೋಗಿದ್ವಿ ಆವಾಗ ನಮ್ಮ ಸಾನುಗೊಂದು ಸ್ವಲ್ಪ ಬರ್ತಡೇ ಡ್ರೆಸ್ ಅದು ಎಲ್ಲ ತೊಗೊಂಡ್ವಿ ನಾನು ಆಗ ಹೇಳಿದ್ನಲ್ಲ ಭಾಳ ಕೆಲಸ ಅದಾವು ಸೊಪ್ಪು ಮಾಡೋಕ್ಕೆ ಟ್ರೈ ಮಾಡತ್ತೀವಿ ಅಂತ ಸೊ ನಿನ್ನೆನ ಒಂದು ಸ್ವಲ್ಪ ಸೌಂಡ್ ಕಡಿಮೆ ಮಾಡು ಸೊ ನಿನ್ನೆನ ಆ್ಯಕ್ಚುಲಿ ಎಲ್ಲ ಕೆಲಸ ಕಂಪ್ಲೀಟ್ ಆಗಲಿಲ್ಲ ನಿನ್ನೊಂದು ಸ್ವಲ್ಪ ಕೆಲಸ ಉಳಿದು ಮತ್ತು ಹೀಗಾಗಿ ಇವತ್ತೂ ಒಂದು ಸ್ವಲ್ಪ ಚಿಕ್ಕುನ ಕರ್ಕೊಂಬರ್ತಾ ಚಿಕ್ಕುಗೊಂದು ಸ್ವಲ್ಪ ಎಲ್ಲ ಶೂಸ ಸ್ಯಾಂಡಲ್ ತೊಗೊಂಡು ಬಂದ್ವಿ ನಮ್ಮ ಚಾರ್ಲಿಗೆ ನಮ್ಮ ಚಿಕ್ಕುನು ಶೂಸ್ ಅಂದ್ರೆ ಏನು ಪ್ರೀತಿತೆ ಏನೋ ಗೊತ್ತಿಲ್ಲ ಈಗ ಸದ್ಯ ನಮ್ಮ ಚಿಕ್ಕುನ ಕಡೆ ಯಾವ್ದಾ ಕ್ರೇಜಿ ಫ್ರಾಗ ಏನು ನೋಡತ್ತೀರಿ ಬ್ಯಾಡ ಅದು ಬೇಡ ಬೇರೆ ಹಚ್ಚುನು ಸಾನು ಬೇರೆ ಕ್ರೇಜಿ ಫ್ರಾಗ್ ಹಚ್ಚು ಒಂದೇ ಕ್ರೇಜಿ ಫ್ರಾಗ್ ಹಚ್ಚದ ಇರ್ಲಿ ಹಾಂ ತನಗೆ ಮರ್ಜಿ ಬರೋಣ ಹೆಂಗೆ ಮಕ್ಕೋತಾನ ನೋಡ್ಕೋತ ತನಗೆ ಮರ್ಜಿ ಬರಲಿಲ್ಲ ಅಂದ್ರೆ ಚಾಲು ಮಾಡೋದು ಸೊ ಏನು ಹೇಳತ್ತಿದ್ನಿ ಅದನ್ನ ಮರತ್ನಿ ನಮ್ಮ ಚಿಕ್ಕುನು ಈಗ ಸದ್ಯ ಕರೆಯಬೇಕಂದ್ರೆ ಡೈಲಿ ಹಾಕೊಳಕ್ಕೆ ಒಂದು ಶೂಸ ಒಂದು ಸ್ಯಾಂಡಲ್ ನಮ್ಮ ಚಾರ್ಲಿ ಉಳ್ಸೇ ಕೊಟ್ಟಿರಲಿಲ್ಲ ಎಲ್ಲ ಹರಿದು ಒಗೆದ್ಬಿಟ್ಟಿದ್ದ ಸೊ ಹಿಂಗಾಗಿ ಎಷ್ಟು ದಿನ ಆಯಿತು ಹಂಗೆ ಸ್ಯಾಂಡಲ್ ತೊಗೊಳ್ಳೋ ಶೂಸ್ ತೊಗೊಳ್ಳೋ ಅನ್ಕೋತ ಫೈನಲಿ ಇವತ್ತು ತೊಗೊಂಡ್ವಿ ಸೊ ಹೋಪ್ಸೋ ಇನ್ನು ಈವರೆ ಚಾರ್ಲಿನ ಕೈಯಾಗ ಸಿಗಲ್ದಂಗೆ ಆಗಬೇಕು ಎಷ್ಟಾದ್ರೂ ನಾವೆಲ್ಲ ಕರೆಕ್ಟಾಗಿ ಇಟ್ಟಿರ್ತೀವಿ ಬಟ್ ನಮ್ಮ ಚಿಕ್ಕು ಒಮ್ಮೆ ತೆಗೆದು ಹಂಗೆ ಬಿಟ್ಟು ಬಂದಿರ್ತಾನಲ್ಲ ಅವಾಗ ಚಾರ್ಲಿ ಬಂದು ತೊಗೊಂಡ್ಬಿಡ್ತಾನು ಸೊ ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಅದಾವು ಇನ್ನೂ ಭಾಳ ತಯಾರಿ ನಡೆದೈತಿ ಇದು ಸ್ಪೆಷಲ್ ತಯಾರಿ ಅಂತಲೇ ಹೇಳ್ತೀನಿ ಸೊ ಮತ್ತು ನಾಳೆನೂ ನಾನು ನಿಮಗೆ ಏನೇನು ಮಾಡ್ತೀವಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ಟೇ ಟ್ಯೂನ್ಡ್ ವಿತ್ ದ ಬ್ಲಾಗ್ ಈ ಬ್ಲಾಗ್ ಒಂದು ಸ್ವಲ್ಪ ತುಕಡಿ ನಡೆದೈತಿ ಇವತ್ತೊಂದು ಸ್ವಲ್ಪ ನಾಳೆ ಒಂದು ಸ್ವಲ್ಪ ನಾಡ್ದೊಂದು ಸ್ವಲ್ಪ ಬಟ್ ಏನು ಮಾಡೋದು ಕೆಲಸನೂ ಹಂಗೆ ನಡೆದಾವು ಮನೆ ಕೆಲಸ ಮಾಡಿಕೊಂಡು ಹೊರಗಿನ ಕೆಲಸ ಮಾಡಿ ಬರೋದಂದ್ರೆ ಭಾಳ ಹೆಕ್ಟಿಕ್ ಆಗ್ತೈತಿ ಸೊ ನೋಡೋಣ ನಾಳೆ ಏನೇನು ಮಾಡ್ತೀವಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ ಇಷ್ಟು ದಿನ ಇನ್ನೂ ಟೈಮ್ ಅನ್ನತ್ತಿದ್ವಿ ಇನ್ನೇನು ಉಳ್ದವಲ್ಲ ಕೆಲಸ ನಾಳೆ ಆಟ್ ಎನಿ ಕಾಸ್ಟ್ ಮುಗಿಬೇಕು ನಾಳೆ ಒಂದೇ ದಿನ ಉಳಿತು ನಮ್ಮ ಕಡೆ ದೊಡ್ಡ ಫಂಕ್ಷನ್ ಎಕ್ಸೈಟ್ಮೆಂಟ್ ತಯಾರಿ ಇಷ್ಟೆಲ್ಲ ಇದನ್ನ ನೋಡಿ ಎಕ್ಸೈಟ್ಮೆಂಟ್ ಅದೆಲ್ಲ ಒಂದ್ ದೊಡ್ಡ ಫಂಕ್ಷನ್ ನಡೆದೈತಿ ಮನೆ ಅನ್ಸಾಯ್ತು ನನಗೆ ಅಷ್ಟು ತಯಾರಿ ನಡೆದೈತಿ ಜೋರ್ದಾರ್ ಬಿಕಾಸ್ ವೆಲ್ಕಮಿಂಗ್ ಮಾಡೋದೈತಿ ಹೊಸ ಕಾರ್ಗ ನಾಳೆ ಎಲ್ಲ ನಾಡ್ದು ಇನ್ 2 days
ಮತ್ತೆ ಆಕ್ಚುಲಿ ಹೆಂಗಾಗೈತೆ ಅಂದ್ರೆ ನಾವು ಬೈಕ್ ಮೇಲೆ ಅಡ್ಡಾಡಕತ್ತೀವಿ ಈಗ ಸದ್ಯ. ಟೂ ವೀಲರ್ ಮೇಲೆ ಅಡ್ಡಾಡೋದು ಭಾಳ ತ್ರಾಸ ಅದ್ರಾಗ ಬಿಸಿಲು ಭಾಳ ಕೆಟ್ಟೈತೆ ಆಕ್ಚುಲಿ ಈಗ ಸದ್ಯ. ಕಾರ್ದ ಏನೋ ಸ್ವಲ್ಪ ಪಾರ್ಕಿಂಗ್ ಪ್ರಾಬ್ಲಮ್ ಅಂತದ್ ಖರೆ ಒಂದ್ ಟೈಮ್ ಹೋದ್ವಿ ಅಂದ್ರೆ ಬಡ ಒಂದೊಂದ್ ಕಡೆ ಹಚ್ಚೋದೈತಿ, ಸಾಮಾನ್ ತಗೋತಿ, ಗಡೆ ಹಿಡಿದೈತಿ ಬರೋದೈತಿ. ಟೂ ವೀಲರ್ ಮೇಲೆ ಸಾಮಾನ್ ಇಡ್ಸಂಗಿಲ್ಲ, ಮಂದಿ ಇಡ್ಸಂಗಿಲ್ಲ. ಹೋಗಿ ನೋಡಿ 4 ಮಂದಿ ಹೋಗಾಕ ಬರಂಗಿಲ್ಲ. ಒಂದ್ ಚಿಕ್ಕನ್ ಒಯ್ಬೇಕು, ಒಂದ್ ಸಾನೂನ್ ಒಯ್ಬೇಕು. ಕಣ್ಣು ಗಿಣ್ಣು ಉರಿತಾವ ಭಾಳ ಕಟ್. ಬಿಸಿಲು ಭಾಳ ಐತೆ ಆಕ್ಚುಲಿ ಮೇನ್ ಅದ್ರ ಸಂಬಂಧ. ಯಾವಾಗ ಜಲ್ದಿ ಕಾರ್ ಬರ್ತೈತೆ ಅನ್ಸತ್ತೆ. ಸೊ ಲಾಸ್ಟ್ ವ್ಲಾಗ್ ಒಳಗೆ ನೀವು ಆಲ್ರೆಡಿ ನೋಡಿರ್ಬೋದು, ನಮ್ದು ಏನು ಪೋಲೋ ಕಾರ್ ಐತಲ್ಲ ಅದು ಆಲ್ರೆಡಿ ನಾವು ಶೋರೂಮಿಗೆ ಕೊಟ್ಟಿವಿ. ಹಿಂಗಾಗಿ ಒಂದು ವಾರ ತಿಕ್ಸತ್ತೆ ನಮ್ಮ ಕಡೆ ಕಾರ್ ಇಲ್ಲ. ಹಿಂಗಾಗಿ ಏನು ಕೆಲಸ ಬಂದ್ರೂ ಬೈಕ್ ಮೇಲೇ ಓಡಾಡೋದು ನಡೆದೈತಿ. ಸೊ ಹಿಂಗಾಗಿ ಸ್ವಲ್ಪ ಒಂದೊಂದು ಕೆಲಸ ಮುಗ್ಸಾಕತ್ತೀವಿ. ನಮ್ಮ ಚೀಕು ಮತ್ತು ಸಾನು ಈಗ ಸದ್ಯ ಅವ್ರದ್ದು ಟಿ ವಿ ಟೈಮ್ ನಡೆದೈತಿ. ಈವ್ನಿಂಗ್ ಸ್ವಲ್ಪ ಟಿ ವಿ ನೋಡ್ತಾರೋ. ಈವ್ನಿಂಗ್ ಅಷ್ಟೇ ಟೈಮ್ ಸಿಗ್ತೈತೆ ಅವ್ರಿಬ್ಬರಿಗೆ ಟಿ ವಿ ನೋಡೋಕೆ. ಸೊ ಏನೋ ಫುಲ್ ಎಂಟರ್ಟೈನಿಂಗ್ ಹಚ್ಕೊಂಡು ಕೂತಾರೋ. ವೆಲ್ಕಮ್ ಟು ದ 3rd ಡೇ. ಲಿಟ್ರಲಿ ಈ ವ್ಲಾಗ 3 ದಿನ ಸೊಪ್ ಮಾಡಕತ್ತೀನಿ. ಸೊ ಇಷ್ಟೊತ್ತನ ಎಲ್ಲ ಮನೆ ಕೆಲಸ ಆಯಿತು, ಎಲ್ಲ ಬ್ರೇಕ್ಫಾಸ್ಟ್ ಆಯಿತು, ಪೂರಾ ಅಡುಗೆನೂ ಎಲ್ಲ ರೆಡಿ ಆಗೈತಿ. ಚಿಕ್ಕೂನು ಪ್ಲೇ ಗ್ರೂಪಿಗೆ ಹೋಗ್ಯಾನು, ಸಾನೂನು ಎಲ್ಲ ಔಷಧ ತೊಗೊಂಡು ಆರಾಮಾಗ್ಯಾಳು. ಸೊ ಫೈನಲಿ ಡೇಸ್ ಅದಾವ ಇನ್ನೂ ಭಾಳ ದಿನ ಐತಿ ಅನ್ಕೋತ ಹೆಂಗೆ ದಿನಗಳು ಹೋಗ್ತಾವೆ ಗೊತ್ತಾಗಂಗಿಲ್ಲ. ಸೊ ನಾಳೆನ ನಮ್ಮ ಹೊಸ ಕಾರ್ ಡೆಲಿವರಿ ಐತಿ. ಸೊ ನಾಳೆ ನಾವು ಹೊಸ ಕಾರ್ ಮನೆಗೆ ಬರ್ತೈತಿ. ಪ್ಲಸ್ ನಾಳೆ ಸಾನೂನ್ ಬರ್ತಡೇನೂ ಐತಿ. ಸೊ ಸಾನೂನ್ ಬರ್ತಡೇ ದಿನಾನ ನಾವು ನಮ್ಮ ಹೊಸ ಕಾರ್ ತೊಗೊಳಕತ್ತೀವಿ. ಈ ಖುಷಿ ಒಳಗೆ ಒಂದೇ ಈಗ ಸದ್ಯ ನನಗೆ ಒಳಗಿಂದ ಒಳಗೆ ಒಂಥರ ಅಪ್ಸೆಟ್ ಅನ್ಬೋದು, ಅಥವಾ ಒಂಥರ ಎದಿಗೋದಿ ಅನ್ಬೋದು, ಒಂಥರ ಏನು ಗೊತ್ತಿಲ್ಲ ನನಗೆ ಈ ಫೀಲಿಂಗ್ ಏನಂತಾರೋ. ಬಟ್ ಒಂಥರ ಲೋ ಫೀಲ್ ಆಗತ್ತೈತಿ. ಯಾಕಂದ್ರೆ ನಮ್ಮ ಸಾನುಗೆ ಕರೆಕ್ಟ್ ಇದ್ದ ಟೈಮ್ನಾಗ 3 ದಿನ ಆಯಿತು ಫುಲ್ ಫೀವರ್ ಬಂದುಬಿಟ್ಟವು. ಸೊ ಅಕ್ಕಿಗೆ ತೋರಿಸೋದು, ದವಾಖಾನಿಗೆ ಕರ್ಕೊಂಡು ಹೋಗೋದು, ಅಕ್ಕಿಗೆ ಔಷಧ ಹಾಕೋದು, ಅಕ್ಕಿಂದು ಊಟ ನಿದ್ದೆ ಎಲ್ಲ ನೋಡಿ ಅಕ್ಕಿನ ಆರಾಮ ಮಾಡೋದು. ಸೊ ಎಲ್ಲ ಮಿಕ್ಸ್ ಕಾಂಬಿನೇಷನ್ ನಡೆದೈತಿ. ಒಂದು ಕಡೆ ಅಕ್ಕಿ ಆರಾಮಾಗಲಿ ಅಂತ ನಡೆದೈತಿ. ಮತ್ತು ಒಂದು ಕಡೆ ನಮ್ಮ ಕಾರ್ ತಗೊಳ್ಳೋ ಡೇಟ್, ನಮ್ಮ ಸಾನೂನ್ ಬರ್ತಡೇ ಎರಡೂ ಸಮೀಪ ಬರಾಕತ್ತವು. ಸಾನೂನ್ ಬರ್ತಡೇನೂ ಸೆಲೆಬ್ರೇಟ್ ಮಾಡೋದೈತಿ. ಸೊ ಸಾನು ಆರಾಮಿದ್ಲಂದ್ರೆ ಆಕಿ ಬರ್ತಡೇ ಸೆಲೆಬ್ರೇಟ್ ಮಾಡೋಕ್ಕೆ ಚಲೋ ಅನ್ನಿಸ್ತೈತಲ್ಲ. ಇಲ್ಲಾಂದ್ರೆ ಯಾರು ಬರ್ತಡೇ ಐತಿ ಅವ್ರಿಗೆ ಆರಾಮಿಲ್ಲ ಅಂದ್ರೆ ಚಲೋ ಅನ್ಸಂಗಿಲ್ಲ. ಸೊ ಹೋಪ್ಸು ಇವತ್ತು ಆದರೂ ಓಕೆ ಆಗ್ಯಾಳು. ಕಂಪ್ಯಾರಿಟಿವ್ಲಿ ಸಂಜೀತನ ಪೂರ ಫ್ರೆಶ್ ಆಗ್ತಾಳು ಅಂತ ನಾವು ಅಂದ್ಕೊಂಡಿವಿ. ನೋಡೋಣ ಏನೇನು ಆಗ್ತೈತಿ. ಸೊ ಈಗ ನಾವು ಹೊಂಟೀವಿ. ಸಾನೂಂದ ಸ್ಕೂಲ್ ಒಳಗೆ ಸ್ವಲ್ಪ ರಿಟರ್ನ್ ಗಿಫ್ಟ್ಸ್ ಕೊಡೋದೈತಿ. ಅವ್ರ ಸ್ಕೂಲ್ ಒಳಗೆ ಎಲ್ಲರೂ ತಮ್ಮ ಬರ್ತಡೇ ಇದ್ದಾಗ ಏನಾರು ರಿಟರ್ನ್ ಗಿಫ್ಟ್ಸ್ ತರ್ತಾರೋ. ಸೊ ಸಾನುಗೂ ಒಂದು ಖುಷಿ, ತನ್ನ ಫ್ರೆಂಡ್ಸಿಗೆ ಏನಾದರೂ ಕೊಡ್ಬೇಕಂತ ಹೇಳಿ. ಸೊ ಏನಾದರೂ ತೊಗೊಂಡು ಬಂದ್ರೆ ಆಯಿತು. ಮತ್ತೊಂದೆರಡು ಸಣ್ಣ ಪುಟ್ಟ ಕೆಲಸ ಉಳ್ದಾವು, ಅವನಷ್ಟು ಮಾಡ್ಕೊಂಡು ಬಂದ್ರೆ ಆಯಿತು ಅಂತ ಹೊಂಟೀವಿ. ಸೊ ಚಲೋ ಲೆಟ್ಸ್ ಗೋ. ಆಗೈತಿಲ್ಲ ಕರೆಕ್ಟಾ? ಪಸಂದ್ ಬರ್ತಿಲ್ಲ ಏನೇನ ಜಂಬ್ಲಿಂಗ್ ಒಳಗದಿರ? ಪಸಂದ್ ಬಂದೈತಿ, ಎಲ್ಲ ಆಗೈತಿ. ಇನ್ನು ಟೆನ್ಷನ್ ಅಂದ್ರೆ ಅದು ಸುತ್ಬೋದು. ಆದರೂ ನಿಮ್ಮ ಮುಖದ ಮೇಲೆ ಒಂದು ಸ್ವಲ್ಪ ಯಾಕೋ ಅಷ್ಟು ಖುಷಿ ಕಾಣುತ್ತೆ ಲುಕ್. ಆದ್ರೆ ನೀವು ಈಗ ಐಡಿಯಾ ಬರಂಗಿಲ್ಲ. ಗೊತ್ತೇ ಇಲ್ಲಲ್ಲ, ವಿಜುವಲೈಸೇಷನ್ ಪ್ರಕಾರ ಭಾಳ ಹಂಗೆ ಕಾಣ್ದು ಹಿಂಗೆ ಕಾಣ್ತೈತಿ. ಬಟ್ ರಿಯಾಲಿಟಿ ಹಾಕೊಂಡು ಅದು ಹಿಂಗೆ ಏನಾರ ಡಗಳ ಎತ್ತರ ಪತ್ರ ಹಿಂಗೆ ಬಂದಿರತ್ತೆ. ಚಂದ ಕಾಣ್ತೈತೆ. ಫಿಟ್ಟಿಂಗ್ ಲೂಸ್ ಅದಕ್ಕೆ ಕರೆ ಅವು ಹಂಗೆ ಇರ್ತಾವು. ಆದ್ರೂ ನೋಡು ಮನ್ಯಾಗ ಚೆನ್ನಾಗಿ ಟ್ರಯಲ್ ಮಾಡಿ ನೋಡೋರತ್ತ. ಹಂಗೇನಾರು ಇದ್ರೆ ನಾ ಫಿಟ್ಟಿಂಗ್ ಮಾಡಿಕೊಡ್ತಾನೆ. ಸೈಡ್ ಅದೊಂದು ಸ್ಟಿಚ್ ಹಾಕಿರ್ತಾವ. ಸೈಜ್ ತೊಗೊಂಡು ನಿಮಗೆ ಫೋನ್ ಮಾಡಿ. ಈಗ ನೀವು ಆಗಲೇ ಫೋನ್ ಮಾಡಿದ್ದಿಲ್ಲ ಆ ನಂಬರ್. ನಾಳೆ ಕಾರಿಗೆ ಹಾರ ಹಾಕೋದೈತಿ. ಸೊ ಅದು ಸೈಜ್ ಗೀಸ್ ಎಲ್ಲ ಈಗ ಕೊಡಬೇಕಲ್ಲ, ಅದಕ್ಕೆ ಇಲ್ಲಿ ಹಾರದ ಆರ್ಡರ್ ಕೊಡಕ್ಕೆ ಬಂದೀವಿ. ಅದು ಅವ್ರು ಹೇಳತ್ತಾರೋ ಬೋನೆಟ್ ಸೈಜ್ ಗೊತ್ತಿರಬೇಕು ಅಂದ್ರೆ ಅದ್ರ ಪ್ರಕಾರ ಕರೆಕ್ಟಾಗಿ ಮಾಡೋಕ್ಕೆ ಬರ್ತೈತಂತ. ಸೊ ಅದೇ ಡಿಸ್ಕಷನ್ ನಡೆಸಾರು ವಿನಯ್ ಅವರು. ಇವತ್ತನ ಆರ್ಡರ್ ಕೊಟ್ಟಿವಿ ಅಂದ್ರೆ ನಾಳೆ ಕರೆಕ್ಟ್ ಹಾರ ಸಿಗ್ತೈತಿ. ಕೆಟ್ಟು ಬಿಸಿಲೈತಿ, ಫುಲ್ ನರ್ವಸ್ ಆಗತ್ತೀನಿ. ಒಂಥರ ಅದ್ರ ಡ್ರೀಮ್ ಕಮ್ ಟ್ರೂ ಆಗೋದೈತೆ ನಾಳೆ. ಹಿಂಗಾಗಿ ನಾವು ಈಗ ಬಂದೀವಿ ಕಿಯಾ ಶೋರೂಮ್ಗೆ. ನಾಳೆನ ಕಾರ್ ಡೆಲಿವರಿ ಐತಿ. ಸೊ ಅವು ಅಕ್ಸೆಸರೀಸ್ ಎಲ್ಲ ಚೆನ್ನಾಗಿ ನೋಡಿದಿರ್ತೈತಲ್ಲ, ನಮಗೇನು ಅಕ್ಸೆಸರಿ ಬೇಕು ಏನಿಲ್ಲ ಅದನ್ನ ಒಂದು ಸರ್ತಿ ನೋಡಿ ಹೋದ್ರೆ ಆಯಿತು. ಸುಮ್ಮನೆ ನಾಳೆ ಕಾರ್ ಡೆಲಿವರಿ ತೊಗೊಳೋವ ನಂಗೆ ಇದು ಬೇಕಾಗಿತ್ತು ಅದು ಬೇಕಾಗಿತ್ತು ಹಿಂಗೆ ಆಗೋದು ಬೇಡ ಅಂತೇಳಿ. ಹಂಗಾರೆ ಒಂಥರ ಯಾವಾಗ ಬರ್ತೀವಿ, ಯಾವಾಗ ನಾಳೆ ಆಗ್ತೈತಿ, ಯಾವಾಗ ತೊಗೊಂಡು ಹೋಗ್ತೀವಿ, ಮತ್ತು ಎಲ್ಲ ಕರೆಕ್ಟ್ ಆಗ್ತೈತಲ್ಲ, ಎಲ್ಲ ಓಕೆ ಆಗ್ತೈತಲ್ಲ, ಮನೆ ಮುಟ್ಟತ್ತಲ್ಲ, ಹಿಂಗೆ ಒಂಥರ ನಾವು ಅಂದ್ಕೊಂಡಂಗೆ ಪ್ಲ್ಯಾನ್ ಪ್ರಕಾರ ಎಲ್ಲ ಆಗ್ತೈತೆ. ಯಾಕಂದ್ರೆ ನಾವು ಪ್ಲ್ಯಾನರೇ ಭಾಳ ಮಾಡತ್ತೀವಿ ಏನೇನೇನು. ಫೈನಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೀವಿ.
ಸ್ವಲ್ಪ ಚಿಕ್ಕುಗ ಸಾನುಗ ಹಾಲದು ಹಾಕಿ ಕೊಡೋದು, ಸಂಜಿಕ ಅವ್ರಿಬ್ಬರಿಗೆ ಹಾಲು ಕೂಡ ಕೊಟ್ಟಿರ್ತೀನಿ. ಆಮೇಲೆ ನನಗೂ ಫುಲ್ ಟಯರ್ಡ್ ಆಗಿತ್ತು, ಹಿಂಗಾಗಿ ನಾನು ಮಮ್ಮಿನೂ ಒಂದು ಸ್ವಲ್ಪ ಚಹಾದು ಕುಡಿದ್ವಿ. ಸೊ ಈಗ ನಿಮ್ಮ ಜೊತೆ ಮಾತಾಡೋಕೆ ಟೈಮ್ ಸಿಕ್ತು. 3 ದಿನ ಲಿಟ್ರಲಿ ಮಾರ್ಕೆಟ್ ಒಳಗೆ ಅಡ್ಡಾಡಿ ನನಗೆ ಸಾಕಾಗೈತಿ. ಯಾವಾಗ ಎಲ್ಲ ಮುಗಿತೈತಿ ಮತ್ತು ತಣ್ಣಗೆ ಮನ್ಯಾಗ ಶಾಂತ್ಕೊಂಡಿರ್ತೀನಿ ಅನ್ನೋರ್ಗತ್ಲೆ ಆಗ್ಬಿಟ್ಟೈತಿ. ಸೊ ಏನೇನು ತಯಾರಿ ನಡೆದೈತಿ ಅದನ್ನು ಕ್ವಿಕ್ಲಿ ನಿಮಗೆ ತೋರಿಸ್ತೀನಿ. ಹಂಗೂ ನೀವು ನೆಕ್ಸ್ಟ್ ವ್ಲಾಗನ್ನು ನೋಡೋದು ಮರಿಬೇಡ್ರಿ, ಬಿಕಾಸ್ ಇಷ್ಟೆಲ್ಲ ಗಡ್ಬಡಿ, ಇಷ್ಟೆಲ್ಲ ಏನೇನು ಗುದ್ದಾಡಕತ್ತೀವಿ ಅದು ಎದಕ್ಕಾಗಿ ಅಂತ ನಿಮಗೆ ಎಕ್ಸಾಕ್ಟ್ಲಿ ಮುಂದಿನ ವ್ಲಾಗ್ ಒಳಗೆ ಐಡಿಯಾ ಬರ್ತೈತಿ. ಸೊ ಫಸ್ಟ್ ಆಫ್ ಆಲ್ ಸಾನೂನ್ ಬರ್ತಡೇ ಐತಿ ನಾಳೆ, ಹೀಗಾಗಿ ಸಾನು ಒಂದು ಗಿಫ್ಟ್ ತೊಗೊಂಡು ಬಂದೀವಿ. ಇದು ಆಲ್ರೆಡಿ ನಾವು ಪ್ಯಾಕ್ ಮಾಡಿಸ್ಕೊಂಡು ಬಂದೀವಿ, ಹೀಗಾಗಿ ಇದು ಗಿಫ್ಟ್ ಏನೈತಿ ಅದನ್ನು ನಿಮಗೆ ಬರ್ತಡೇ ವ್ಲಾಗ್ ಒಳಗನ ತೋರಿಸ್ತೀನಿ. ಆಮೇಲೆ ಹೋಗೋ ಮುಂದೆ ನಿಮಗೆ ಹೇಳಿದ್ನಿ ಸಾನುಗೆ ಸ್ಕೂಲಲ್ಲಿ ಕೊಡೋಕೆ ರಿಟರ್ನ್ ಗಿಫ್ಟ್ಸ್ ಅಂತ. ಸೊ ಇವೆಲ್ಲ ರಿಟರ್ನ್ ಗಿಫ್ಟ್ಸ್ ನಾನು ಪ್ಯಾಕ್ ಮಾಡಿಸ್ಕೊಂಡು ಬಂದೀನಿ. ಇವು ಏನದವು ಇದನ್ನು ನಾನು ಎಲ್ಲ ನಿಮಗೆ ಬರ್ಡೇ ವ್ಲಾಗ್ ಒಳಗೆ ತೋರಿಸ್ತೀನಿ. ಯಾಕಂದರೆ ಈಗ ಎಲ್ಲ ಚಂದ ಹಿಂಗೆ ಅವ್ರು ಪ್ಯಾಕ್ ಮಾಡಿ ಕೊಟ್ಟರು, ಇದನ್ನೆಲ್ಲ ಈಗ ಓಪನ್ ಮಾಡಿದ್ನಂದ್ರೆ ಮತ್ತೆ ನಾನು ಪ್ಯಾಕ್ ಮಾಡ್ಕೊತ ಕುಂಡಿರ್ಬೇಕು. ಸೊ ಹಿಂಗಾಗಿ ಹೆಂಗೂ ಅಕ್ಕಿನ ಬರ್ತ್ಡೇ ಸೆಲೆಬ್ರೇಷನ್ ಒಳಗೆ ನಿಮಗೆ ತೋರಿಸ್ತೀನಿ. ಅದರ ನಂತರ ಚಿಕ್ಕುನ್ ಡ್ರೆಸ್ ಏನೈತಲ್ಲ, ಚಿಕ್ಕುಗ ಒಂದು ಕುರ್ತಾ ಮತ್ತು ವೈಟ್ ಕಲರ್ದು ದೋತ್ರ ಹೊಲ್ಸೀವಿ. ಅದನ್ನು ನಾನು ಈಗ ಓಪನ್ ಮಾಡಿ ತೋರಿಸಂಗಿಲ್ಲ, ಬಿಕಾಸ್ ಅವರು ಆ ದೋತ್ರದ ಪರ್ಫೆಕ್ಟಾಗಿ ಮಡಕಿ ಮಾಡಿಕೊಟ್ಟರು. ಅದನ್ನೆಲ್ಲ ಓಪನ್ ಮಾಡಿ ನಂತರ ಅದು ಮತ್ತೆ ಮಡ್ಸೋದು ಒಂದು ದೊಡ್ಡ ಗುದ್ದಾಟ. ಸೊ ನಂದು ಆಲ್ರೆಡಿ ನೀವು ಹೋದ ವಾರ ಒಳಗೆ ಒಂದು ವ್ಲಾಗ್ ಮಾಡಿದ್ನಿ ನಾನು, TV ಶೋ ಶೂಟಿಂಗ್ ಅಂತ. ಆವಾಗ ಒಂದು ಉತ್ತರ ಕರ್ನಾಟಕ ಲುಕ್ಗಾಗಿ ಗ್ರೀನ್ ಕಲರ್ ಸಾರಿ ಉಟ್ಕೊಂಡಿದ್ನಿ, ಅದನ್ನು ನೀವು ನೋಡಿರ್ಬೋದು. ಅದ ಸೀರೆ ಒಳಗೆ ನಾನು ಸಾನುಗ ನಮ್ಮ ಫ್ರೆಂಡ್ ಕಡೆಯಿಂದ ಈ ರೀತಿ ಪರ್ಕರ್ ಜಂಪರ್ ಹೊಲ್ಸೀನಿ. ಇದು ಬ್ಲೌಸ್ ಐತಿ ಸಾನುಂದ. ಆಮೇಲೆ ತಳಗೇನ ಪರ್ಕರ್ ಬರ್ತೈತಲ್ಲ ಅದು ಈ ರೀತಿ ಬರ್ತೈತಿ. ಸೊ ಇದು ಅಕ್ಕಿಗೆ ನಾಳೆ ಹಾಕೋದೈತಿ. ಆಮೇಲೆ ನಾನು ಈ ಒಂದು ಇರ್ಕಲ್ ಸೀರೆ ತೊಗೊಂಡಿನಿ, ಅದನ್ನು ನಿಮಗೆ ತೋರಿಸ್ತೀನಿ. ನನ್ನ ಹೊಸ ಇರ್ಕಲ್ ಸೀರೆ ಇದು ಈ ರೀತಿ, ಬಿಕಾಸ್ ನನ್ನ ಕಡೆ ಈ ರೀತಿ ಚಕ್ಸ್ ಒಳಗೆ ಇರ್ಕಲ್ ಸೀರೆ ಇರಲಿಲ್ಲ. ಸೊ ಹೀಗಾಗಿ ನಾನು ಈ ರೀತಿ ಈ ಸಲ ಚಕ್ಸ್ ಒಳಗೆ ಇರ್ಕಲ್ ಸೀರೆ ತೊಗೊಂಡಿನಿ. ಇದು ನನ್ನ ಇರ್ಕಲ್ ಸೀರೆ. ಸೊ ಇದನ್ನು ನಾನು ನಾಳೆ ಉಟ್ಕೊಳಕ್ಕಿದ್ದೀನಿ. ಸೊ ನಿಮಗೆ ಆಲ್ರೆಡಿ ಒಂದು ಐಡಿಯಾ ಬಂದಿರ್ತೈತಿ ಇದನ್ನೆಲ್ಲ ನಾವು ಯಾಕೆ ಇಷ್ಟೊಂದೆಲ್ಲ ತಯಾರಿ ನಡೆಸೀವಿ ಅಂತ. ಸೊ ಅದನ್ನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಸೊ ಆಲ್ಮೋಸ್ಟ್ ಎಲ್ಲರೂ ಕರೆಕ್ಟಾಗಿನ ಗೆಸ್ ಮಾಡಿರ್ತೀರಿ ಅಂತ ಅನ್ಕೋತೀನಿ. ಸೊ ಒಂಥರ ಏನೋ ಯೂನಿಕ್ ಥೀಮ್, ಯೂನಿಕ್ ಕಾನ್ಸೆಪ್ಟ್ ಮಾಡೋಕ್ಕೆ ಇಷ್ಟೆಲ್ಲ ಗುದ್ದಾಡಕತ್ತೀವಿ. ಏನಾಗ್ತೈತಿ ಅಂದ್ರೆ ಹೆಂಗರೆ ಗಡ್ಬಡಿ ಒಳಗೆ ಮಾಡೋದು ಒಂದು ಸ್ವಲ್ಪ ಅಷ್ಟು ಹೈರಾಣ ಆಗಂಗಿಲ್ಲ. ಬಟ್ ಪರ್ಫೆಕ್ಟಾಗಿ ನಾವು ಇಮ್ಯಾಜಿನೇಷನ್ ಮಾಡ್ಕೊಂಡಂಗನ ಎಲ್ಲ ರೆಡಿ ಆಗಬೇಕು ಅಥವಾ ಔಟ್ಪುಟ್ ಬರಬೇಕು, ಅದಕ್ಕೆಲ್ಲ ಭಾಳ ಎಫರ್ಟ್ಸ್ ಹಾಕಬೇಕಾಗ್ತೈತಿ. ವಿದೌಟ್ ಎಫರ್ಟ್ಸ್ ಏನೂ ಆಗಂಗಿಲ್ಲ. ಸೊ ಹೋಪ್ಸು ನಾವು ಇಷ್ಟೆಲ್ಲ ಏನು ಗುದ್ದಾಡಕತ್ತೀವಿ ಅದನ್ನು ಏನು ಅನ್ಕೊಂಡು ಮಾಡತ್ತೀವಿ ಅದು ರಿಸಲ್ಟ್ ಅದೇ ರೀತಿ ಕರೆಕ್ಟಾಗಿ ಬರಲಿ ಅಂತ ಹೇಳಿ ಅನ್ಕೊಳತ್ತೀವಿ. ಸೊ ಇಷ್ಟೆಲ್ಲ ಶಾಪಿಂಗ್ ನಾನು ತೋರಿಸಿನಿ. ಸ್ಪೆಷಲಿ ಇದು ನನ್ನ ಹೊಸ ಇರ್ಕಲ್ ಸೀರೆ. ಆ್ಯಕ್ಚುಲಿ ಯಾವುದಾದ್ರೂ ಒಂದು ಇದ್ದಿದ್ದನ್ನು ಇರ್ಕಲ್ ಸೀರೆ ಉಟ್ಕೋಬೇಕಂತ ನನ್ನ ಪ್ಲ್ಯಾನಿಂಗ್ ಇತ್ತು. ಬಟ್ ವಿನಯವರು ನನಗೆ ಪ್ರೀತಿಲೇ ಒಂದು ಹೊಸ ಇರ್ಕಲ್ ಸೀರೆನ ಕೊಡ್ಸಾರು. ಇದು ಅವ್ರದನ್ನ ಚಾಯ್ಸ್ ಐತಿ, ಅವ್ರಿಗೆ ಸೇರಿದ್ದನ್ನು ನಾನು ಸೀರೆ ತೊಗೊಂಡಿನಿ. ಚಕ್ಸ್ ಒಳಗೆ ಬರ್ತೈತಿ. ಸೊ ನನ್ನ ಸೀರೆ ಹೆಂಗೈತಿ ಅದು ಹೇಳ್ರಿ. ಸೊ ನೆಕ್ಸ್ಟ್ ವ್ಲಾಗ್ ಒಳಗೆ ಇದು ಎಲ್ಲ ಯಾಕೆ ತಯಾರಿ ನಡೆದೈತಿ ಅನ್ನೋದು ಕರೆಕ್ಟಾಗಿ ಎಕ್ಸಾಕ್ಟ್ಲಿ ನಿಮಗೆ ಗೊತ್ತಾಗ್ತೈತಿ. ಸೊ ಹೋಪ್ಸು ಹೆಂಗೆ ಆಗ್ತೈತಿ, ಹಂಗೆ ಪಾಸಿಬಲ್ ಐತಿ, ಹಂಗೆ ಈ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡೀನಿ. ಸ್ವಲ್ಪ ತುಕಡಿ ಆಗೈತಿ. ಬಟ್ ಇಟ್ಸ್ ಓಕೆ, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಅನ್ಕೋತೀನಿ. ಫುಲ್ ಗಡ್ಬಡಿ ಒಳಗೆ ಎಷ್ಟು ಪಾಸಿಬಲ್ ಆಗ್ತೈತಿ ಅಷ್ಟು ಮಾಡೋಕ್ಕೆ ಟ್ರೈ ಮಾಡೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ನೆಕ್ಸ್ಟ್ ವ್ಲಾಗ್ ನೋಡೋದ ಮರಿಬೇಡ್ರಿ. ಬಾಯ್.